Hello, young champs. Welcome back to Triple T Academy. So, ನಿಮ್ಮ DCT 2026 ಚಾಯ್ಸ್ ಎಂಟ್ರಿನ ಎನೇಬಲ್ ಮಾಡಿದ್ದಾರೆ. ಸೊ ಎಷ್ಟೊಂದು ಜನಕ್ಕೆ ಇದು ಆಲ್ರೆಡಿ ಡೌಟ್ಸ್ಗಳು ತುಂಬ ಬಂದಿದೆ ವಿತ್ ರೆಸ್ಪೆಕ್ಟ್ ಟು ಯೋರ್ ಚಾಯ್ಸ್ ಎಂಟ್ರಿ. ಸೊ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ನಿಮ್ಮ ಚಾಯ್ಸ್ ಎಂಟ್ರಿ ಕಂಪ್ಲೀಟ್ ಪ್ರೊಸೆಸ್ನ ಸ್ಟೆಪ್ ಬೈ ಸ್ಟೆಪ್ ತಿಳ್ಕೊಳ್ತಾ ಹೋಗೋಣ. ಜೊತೆಗೆ ಚಾಯ್ಸ್ 1 ಏನು ಹೇಳುತ್ತೆ, ಚಾಯ್ಸ್ 2 ಏನು ಹೇಳುತ್ತೆ, ಚಾಯ್ಸ್ 3 ಏನು ಹೇಳುತ್ತೆ, ಹಾಗೆ ಚಾಯ್ಸ್ 4 ಏನು ಹೇಳುತ್ತೆ ಅದನ್ನು ಸಹ ತಿಳ್ಕೊಳ್ಳೋಣ. ಇವಾಗ ನಾನು ಚಾಯ್ಸ್ ಸೆಲೆಕ್ಟ್ ಮಾಡಾದ ನಂತರ ಪೇಮೆಂಟ್ ಹೇಗೆ ಮಾಡೋದು, ವಾಟ್ ಆರ್ ದ ಡಿಫ್ರೆಂಟ್ ಮೆಥಡ್ಸ್ ಆಫ್ ಪೇಮೆಂಟಿಂಗ್, ಸೊ ಅದ್ರ ಕುರಿತಾದಂತೆ ಕಂಪ್ಲೀಟ್ ಡೀಟೇಲ್ಡ್ ಈ ವಿಡಿಯೋ ಮುಖಾಂತರ ನಿಮಗೆ ಇನ್ಫಾರ್ಮೇಶನ್ ಸಿಗ್ತಾ ಹೋಗುತ್ತೆ. ಸೊ ಪ್ಲೀಸ್ ಸ್ಟೇ ಟ್ಯೂನ್ ಟಿಲ್ ವಿಡಿಯೋ ಎಂಡ್ವರೆಗೂ ನೋಡಿ, ಸೊ ದಟ್ ನಿಮಗೆ ಯಾವುದೇ ಥರದ ಕನ್ಫ್ಯೂಷನ್ಸ್ ಇರ್ತದೆ ಈ ವಿಡಿಯೋದಲ್ಲಿ ಇನ್ಫಾರ್ಮೇಶನ್ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಅವರ್ ಚಾನಲ್. ಹಾಗೇನೆ ವಾಟ್ಸಪ್ ಚಾನಲ್ ಲಿಂಕನ್ನು ಸಹ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಪ್ಲೀಸ್ ಡೂ ಜಾಯಿನ್ ಸೊ ದಟ್ ಕಂಪ್ಲೀಟ್ ಡೀಟೇಲ್ಸ್ DCT 2026 ಕೌನ್ಸಿಲಿಂಗ್ ಕುರಿತಾದಂತೆ ನಿಮಗೆ ಇನ್ಸ್ಟೆಂಟ್ ಆಗಿ ಸಿಗ್ತಾ ಹೋಗುತ್ತೆ. ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್ಸ್, 2 ಇಂಪಾರ್ಟೆಂಟ್ ಅಪ್ಡೇಟ್ಸ್. ಸೊ 1 ಇಸ್ ಫಾರ್ ವರ್ಕಿಂಗ್ ಪ್ರೊಫೆಷನಲ್. ಸೊ ವರ್ಕಿಂಗ್ ಪ್ರೊಫೆಷನಲ್ ಅವ್ರಿಗೆ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಲಿಂಕ್ ಅನ್ನ ಎನೇಬಲ್ ಮಾಡಿದ್ದಾರೆ. ಸೊ ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದು. ಅಂಡ್ ದೆನ್ ಫಾರ್ ರೆಗ್ಯುಲರ್ ಸ್ಟೂಡೆಂಟ್ಸ್ಗೆ ಹಿಯರ್ ಯು ಕ್ಯಾನ್ ಸಿ ಫಸ್ಟ್ ರೌಂಡ್ ಚಾಯ್ಸ್ ಎಂಟ್ರಿ, ಚಾನಲ್ ಡೌನ್ಲೋಡ್, ಫೀ ಪೇಮೆಂಟ್ ಅಂಡ್ ಕಾಲೇಜ್ ಕನ್ಫರ್ಮೇಶನ್ ಸ್ಲಿಪ್ ಡೌನ್ಲೋಡ್ ಲಿಂಕ್. ಸೊ ಇದಿಷ್ಟು ಸಹ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಫಸ್ಟ್ ಯು ಹ್ಯಾವ್ ಟು ಕ್ಲಿಕ್ ಆನ್ ದಿಸ್. ಕ್ಲಿಕ್ ಮಾಡಿದ್ರೆ ಹಿಯರ್ ಯು ಕ್ಯಾನ್ ಸಿ ನೀವು ಲಾಗಿನ್ ಆಗಬೇಕಾಗುತ್ತೆ. ಲಾಗಿನ್ ಆಗೋದಕ್ಕೆ 2 ಮೆಥಡ್ ಇದೆ. ಒಂದು QR ಕೋಡ್ನ ಸ್ಕ್ಯಾನ್ ಮಾಡಿ ಲಾಗಿನ್ ಆಗ್ಬೋದು. ಸೊ QR ಕೋಡ್ ಎಲ್ಲಿರುತ್ತೆ ಅಂದ್ರೆ ನಿಮ್ಮ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ QR ಕೋಡ್ ಇರುತ್ತೆ, ಅದನ್ನ ಸ್ಕ್ಯಾನ್ ಮಾಡಾದ್ರೂ ಲಾಗಿನ್ ಆಗ್ಬೋದು. ಅಥವಾ ಎಂಟರ್ CET ನಂಬರ್, ನಿಮ್ಮ ಅಪ್ಲಿಕೇಶನ್ ನಂಬರ್ ಹಾಕಬೇಕಾಗುತ್ತೆ. ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಏನು ಅಪ್ಲಿಕೇಶನ್ ನಂಬರ್ ಇದೆಯೋ ಅದನ್ನ ಹಾಕಿ ಆಪ್ಷನ್ ಎಂಟ್ರಿ CET ನಂಬರ್, ನಿಮ್ಮ ವೆರಿಫಿಕೇಶನ್ ಸ್ಲಿಪ್ ಅಲ್ಲೇ ಆಪ್ಷನ್ ಎಂಟ್ರಿ CET ನಂಬರ್ ಇದೆ, ಅದನ್ನ ಹಾಕಿ. ಅಂಡ್ ದೆನ್ ಮೆಥಡ್ಸ್ನ ಸೆಲೆಕ್ಟ್ ಮಾಡಿ ವಿಯಾ ಯಾವ್ದ್ರ ಮುಖಾಂತರ ನೀವು SMS OTP ತಗೊಬೇಕು ಅಂತ. ದೆನ್ ಎಂಟರ್ ಕ್ಯಾಪ್ಚಾ ಅಂಡ್ ದೆನ್ ಸೆಂಡ್ OTP. ಸೊ ಸೆಂಡ್ OTP ಕೊಟ್ರೆ ನಿಮಗೆ ನೆಕ್ಸ್ಟ್ ಪ್ರೊಸೆಸ್, ಈ ಪ್ರೊಸೆಸ್ ಓಪನ್ ಆಗುತ್ತೆ. ಹಿಯರ್ ಯು ಕ್ಯಾನ್ ಸಿ. ಸೊ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಸೊ ಒನ್ಸ್ OTP ಹಾಕಿ ಗೋ ಫಾರ್ ದ ಫರ್ದರ್ ಹೋದ್ರೆ ನಿಮಗೆ ಫೇಸ್ ರೆಕಾಗ್ನಿಷನ್ಸ್ ಕೇಳುತ್ತೆ. ಸೊ ಯಾರು ಕ್ಯಾಂಡಿಡೇಟ್ ಇದಾರೋ ಅಪ್ಲೈ ಮಾಡಿದಾರೋ ಸೊ ಅವ್ರದೇ ಫೇಸ್ ಹಾಕ್ಬೇಕಾಗುತ್ತೆ. ಸೊ ಲೈವ್ ಫೇಸ್ ಕೇಳುತ್ತೆ. ಸೊ ಒನ್ಸ್ ಫೇಸ್ ರೆಕಾಗ್ನಿಷನ್ಸ್ ಆದ್ಮೇಲೆ ಸೊ ದೆನ್ ಯು ವಿಲ್ ಎಂಟರ್ ಟು ಆಪ್ಷನ್ ಎಂಟ್ರಿ ಪೋರ್ಟಲ್ ಬರ್ತೀರಾ. ಸೊ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಯಾವ ಪೋರ್ಟಲ್ ಓಪನ್ ಆಗುತ್ತೋ ಅದೇ ಪೋರ್ಟಲ್ ಓಪನ್ ಆಗುತ್ತೆ. ಸೊ ಐ ಹ್ಯಾವನ್ ಗಿವನ್ ಎನಿ ಚಾಯ್ಸ್, ಪ್ಲೀಸ್ ಸೆಲೆಕ್ಟ್ ದ ಚಾಯ್ಸ್ ಅಂಡ್ ಡೌನ್ಲೋಡ್ ದ ಚಾಯ್ಸ್ ಪ್ರಿಂಟ್ ಔಟ್. ಸೊ ಕ್ಲಿಕ್ ಆನ್ ಐ ಅಂಡರ್ಸ್ಟುಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಹಿಯರ್ ಯು ಕ್ಯಾನ್ ಸಿ ನಿಮ್ಮ ಒಂದು ಚಾಯ್ಸ್ ಎಂಟ್ರಿ ಈ ತರ ಕಾಣಿಸ್ತಾ ಹೋಗುತ್ತೆ. ಎಸ್, ಸೊ ಇಲ್ಲಿ ಆಪ್ಷನ್ ಎಂಟ್ರಿ ಮುಗಿದೋಗಿದೆ. ಸೊ ಆಪ್ಷನ್ ಎಂಟ್ರಿ ಬರೋದಿಲ್ಲ ಈಗ ನಿಮಗೆ. ಎಸ್, ಆಪ್ಷನ್ ಎಂಟ್ರಿ ಮುಗಿದೋಗಿದೆ, ಆಪ್ಷನ್ ಎಂಟ್ರಿ ಬರೋದಿಲ್ಲ. ಸೊ ಇಲ್ಲಿ ನಿಮ್ಮ ಕಾಲೇಜ್, ಯಾವ ಕಾಲೇಜ್ ಅಲೌಟ್ ಆಗಿದೆ ನೋಡ್ಬೋದು, ಯಾವ ಕೋರ್ಸ್ ಅಲೌಟ್ ಆಗಿದೆ ನೋಡ್ಬೋದು, ನಿಮ್ಮ ಕೋರ್ಸ್ ಫೀಸ್ ಎಷ್ಟಿದೆ. ಸೊ ಈ ಒಂದು RV ಕಾಲೇಜ್ಗೆ CS ಬ್ರಾಂಚ್ಗೆ 1,19,570 ಕೋರ್ಸ್ ಇದೆ. ಸೊ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿ ಸಿಗುತ್ತೆ. ಸೊ ಇಲ್ಲಿ ಯು ಕ್ಯಾನ್ ಸಿ ಅಡ್ಮಿಷನ್ಸ್ ಫೀಸ್ ಟೋಟಲ್ ಪೇ ಎಷ್ಟು, ಪೇಯ್ಡ್ ಆಗಿದ್ರೆ ಪೇಯ್ಡ್ ಅಂತ ಬರುತ್ತೆ. ಸೊ ಬ್ಯಾಲೆನ್ಸ್ ಎಷ್ಟಿದೆ ಅನ್ನೋದು ಸಹ ಬರುತ್ತೆ. ಸೊ ಇಲ್ಲಿ ನೋ ಆಕ್ಷನ್ಸ್ ಅವೈಲಬಲ್ ಅಂತ ಬರುತ್ತೆ. ಇನಿಷಿಯಲಿ ನೀವು ಚಾಯ್ಸ್ ಎಂಟ್ರಿ ಮಾಡಿಲ್ಲ ಅಂದ್ರೆ ನೋ ಆಕ್ಷನ್ ಅವೈಲಬಲ್ ಅಂತ ಬರುತ್ತೆ. ಸೊ ಫರ್ದರ್ ನೀವು ಚಾಯ್ಸ್ ಎಂಟ್ರಿ ಮಾಡಾದ್ಮೇಲೆ ಇಲ್ಲಿ 2 ಆಪ್ಷನ್ಸ್ ಬರುತ್ತೆ ನಿಮಗೆ, ಪೇ ಆನ್ಲೈನ್ ಅಥವಾ ಡೌನ್ಲೋಡ್ ದ ಚಲನ್ ಅಂತ. ಅದನ್ನು ಸಹ ತೋರಿಸ್ತೀನಿ. ಸೊ ಆಸ್ ಯೂಶುವಲ್ ಇಲ್ಲಿ ನಿಮ್ಮ ರ್ಯಾಂಕಿಂಗ್ ತೋರಿಸುತ್ತೆ. ಅಂಡ್ ದೆನ್ ಹಿಯರ್ ದಿಸ್ ಕಾಲಮ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಅಡ್ಮಿಷನ್ ಆಕ್ಟಿವ್ ಅಂತ ಬರುತ್ತೆ, ಚಾಯ್ಸ್ ಎಂಟ್ರಿ ಅಂಡ್ ವೆರಿ ಇಂಪಾರ್ಟೆಂಟ್ ಲಾಸ್ಟ್ ಡೇಟ್ ಫಾರ್ ಯೋರ್ ಚಾಯ್ಸ್ ಎಂಟ್ರಿ ಇಲ್ಲೇ ಕೊಟ್ಟಿದ್ದಾರೆ. ದ ಲಾಸ್ಟ್ ಡೇಟ್ ಇಸ್ 21st of August 2026 within 2 PM. I write it here, 21st of August 26 within 2 PM ಅಂದ್ರೆ 2 PM ಒಳಗಡೆ ನೀವು ನಿಮ್ಮ ಚಾಯ್ಸ್ ಎಂಟ್ರಿನ ಮಾಡಬೇಕಾಗತ್ತೆ. ನೀವು ಯಾವುದೇ ಚಾಯ್ಸ್ ಅನ್ನು ಔಟ್ ಆಫ್ 4 ಅಲ್ಲಿ ಯಾವ ಚಾಯ್ಸನ್ನು ಮಾಡಲಿಲ್ಲ ಅಂದ್ರೆ ಸೊ ದೆನ್ ನೀವು ಫರ್ದರ್ ರೌಂಡ್ಗೆ ಕನ್ಸಿಡರ್ ಆಗೋದಿಲ್ಲ. ಸೊ ಪ್ಲೀಸ್ ನಿಮ್ಗೆ ಅಲೌಟ್ ಆಗಿರೋ ಸೀಟು ಸಹ ಹೋಗ್ಬಿಡುತ್ತೆ. ಸೊ ಹಾಗಾಗಿ ಚಾಯ್ಸ್ ಎಂಟ್ರಿ ಈಸ್ ಕಂಪಲ್ಸರಿ, ನೀವು ಚಾಯ್ಸ್ ಎಂಟ್ರಿ ಮಾಡಲೇಬೇಕಾಗತ್ತೆ. ಸೊ ದಿಸ್ ಇಸ್ ಕ್ಲಿಕ್ ಆನ್ ಎಂಟರ್ ಚಾಯ್ಸ್. ಇಲ್ಲಿ ಕ್ಲಿಕ್ ಮಾಡಿದ್ರೆ ಸೊ ನೆಕ್ಸ್ಟ್ ಪ್ರೊಸೆಸ್ಗೆ ಹೋಗ್ತೀರಾ. ಸೊ ನೆಕ್ಸ್ಟ್ ಪ್ರೊಸೆಸ್ ವಿಲ್ ಬಿ ಲುಕ್ಸ್ ಲೈಕ್ ದಿಸ್. ಸೊ ಇಲ್ಲಿ ನಿಮಗೆ ಯಾವ ಸ್ಟ್ರೀಮ್ ಅಲೌಟ್ ಆಗಿದೆ, ಕಾಲೇಜ್ ಯಾವುದು, ಕೋರ್ಸಸ್ ಯಾವುದು, ಅಂಡ್ ದೆನ್ ಅದ್ರ ಕೆಳಗಡೆ ಚಾಯ್ಸಸ್ ಕಾಣ್ತಾ ಹೋಗುತ್ತೆ ನಿಮಗೆ. ಸೊ ವಿತೌಟ್ ಕಾಷನ್ಸ್ ನೀವು ಓದಿ, ಪ್ಲೀಸ್ ಬಿ ಕಾಷಿಯಸ್ ವೈಲ್ ಎಕ್ಸಸೈಸಿಂಗ್ ಯೋರ್ ಚಾಯ್ಸ್. ಯೋರ್ ಚಾಯ್ಸ್ ಡೈರೆಕ್ಟ್ಲಿ ಇಂಪ್ಯಾಕ್ಟ್ಸ್ ಯೋರ್ ಸೀಟ್ ಅಲಾಟ್ಮೆಂಟ್. Read each option carefully before confirming. Once choice 1 is selected and payment is completed, it cannot be changed. So I repeat again. So ನೀವು ಚಾಯ್ಸ್ ಎಂಟ್ರಿ ಮಾಡೋದಕ್ಕೆ ಮುಂಚೆ ಒಂದು ಸಲ ಪ್ರತಿ ಒಂದು ಚಾಯ್ಸ್ ಏನ್ ಹೇಳುತ್ತೆ
ಅದನ್ನ ತಿಳ್ಕೊಂಡು ಅದಾದ್ಮೇಲೆ ಚಾಯ್ಸ್ ಎಂಟ್ರಿ ಮಾಡಿ. ಬಿಕಾಸ್ ಚಾಯ್ಸ್ ಎಂಟ್ರಿ ಇಸ್ ವೆರಿ ಇಂಪಾರ್ಟೆಂಟ್. ನೀವು ಚಾಯ್ಸ್ ಎಂಟ್ರಿ ಮಾಡೋದ್ರ ಬೇಸ್ ಮೇಲೆನೆ ನಿಮಗೆ ಕಾಲೇಜ್ ಸೀಟ್ ಅಲೌಟ್ ಆಗೋದು. ಸೊ ಡ್ಯೂರಿಂಗ್ ಅಪ್ಲಿಕೇಶನ್ ಟೈಮಲ್ಲೂ ಸಹ ಇದನ್ನ ಹೇಳಿದ್ವಿ ನಾವು. ಕ್ಲಾಸ್ ನ ಸೆಲೆಕ್ಟ್ ಮಾಡಬೇಕಾದ್ರೆ ಮೈಂಡ್ ಅಲ್ಲಿ ಪ್ರತಿಯೊಂದು ಕ್ಲಾಸ್ ನ ಓದಿ ಅರ್ಥ ಮಾಡ್ಕೊಂಡು ನಿಮಗೆ ಯಾವ್ದು ಸೂಟೇಬಲ್ ಆಗುತ್ತೋ ಅದನ್ನ ಸೆಲೆಕ್ಟ್ ಮಾಡಿ ಅಂತ ಹೇಳಿದ್ವಿ. ಬಟ್ ಇಷ್ಟೊಂದು ಜನ ಸ್ಟೂಡೆಂಟ್ಸ್ ತುಂಬಾ ಮಿಸ್ಟೇಕ್ ಮಾಡಿದ್ದಾರೆ ಕ್ಲಾಸ್ ನ ಸೆಲೆಕ್ಟ್ ಮಾಡಬೇಕಾದ್ರೆ. ಬಟ್ ಚಾಯ್ಸ್ ಎಂಟ್ರಿಲಿ ನೀವು ಈ ತರ ಮಿಸ್ಟೇಕ್ಸ್ ನ ಮಾಡೋದಕ್ಕೆ ಹೋಗ್ಬಿಡಿ. ಒನ್ಸ್ ಚಾಯ್ಸ್ ಎಂಟ್ರಿನ ಮಾಡಾದ್ಮೇಲೆ ನೀವು ಏನೇ ಮಾಡಿದ್ರು ಆಗೋದಿಲ್ಲ, KA ರಿಪೋರ್ಟ್ ಮಾಡಿದ್ರು ಆಗೋದಿಲ್ಲ, KA ರಿಕ್ವೆಸ್ಟ್ ಮಾಡ್ಕೊಂಡ್ರು ಆಗೋದಿಲ್ಲ. ಸೊ ಹಾಗಾಗಿ ಬಿ ಕಾನ್ಶಿಯಸ್. ಚಾಯ್ಸ್ ನ ಪ್ರತಿಯೊಂದು ಓದಿ ಅರ್ಥ ಮಾಡ್ಕೊಂಡು ಆದ ನಂತರನೇ ಚಾಯ್ಸ್ ಎಂಟ್ರಿ ಮಾಡಿ ವಿತ್ ಇನ್ 21st of August 2 PM ಒಳಗಡೆ. ದ ನೆಕ್ಸ್ಟ್ ಇಸ್ ಒನ್ ಚಾಯ್ಸ್ ಏನೇನ್ ಹೇಳುತ್ತಾ ಹೋಗುತ್ತೆ ನೋಡೋಣ. ಸೊ ಚಾಯ್ಸ್ 1 ಏನೇನ್ ಹೇಳ್ತಾ ಹೋಗುತ್ತೆ ನೋಡೋಣ. ವೆರಿ ಕ್ಲಿಯರ್, ಪ್ರತಿಯೊಂದು ಡೀಟೇಲ್ ಓದ್ಬಿಟ್ಟು ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಫಸ್ಟ್, ಐ ಆಮ್ 100% ಸ್ಯಾಟಿಸ್ಫೈಡ್ ವಿತ್ ದ ಸೀಟ್ ಅಲಾಟೆಡ್ ಇನ್ ದಿ ಫಸ್ಟ್ ರೌಂಡ್, will join the college. I don't need to any change. So ಫಸ್ಟ್ ಲೈನ್ ಹೇಳೋ ಪ್ರಕಾರ ನನಗೆ ಕಾಲೇಜ್ ಏನು ಅಲೌಟ್ ಆಗಿದೆ ಫಸ್ಟ್ ರೌಂಡ್ ಅಲ್ಲಿ 100% ಸ್ಯಾಟಿಸ್ಫೈ ಆಗಿದ್ದೀನಿ. ಐ ಆಮ್ ವೆರಿ ಮಚ್ ಹ್ಯಾಪಿ. ಸೊ ನನಗೆ ಯಾವುದೇ ರೀತಿ ಚೇಂಜಸ್ ಬೇಡ. ಐ ಆಲ್ಸೋ ಡು ನಾಟ್ ವಾಂಟ್ ಟು ಪಾರ್ಟಿಸಿಪೇಟ್ ಇನ್ ದ ನೆಕ್ಸ್ಟ್ ರೌಂಡ್ಸ್. ಸೊ ನಾನು ನೆಕ್ಸ್ಟ್ ರೌಂಡ್ ಅಲ್ಲೂ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಹೆನ್ಸ್ ಐ ಶುಡ್ ನಾಟ್ ಬಿ ಕನ್ಸಿಡರ್ಡ್ ಫಾರ್ ದ ಸೀಟ್ ಅಲಾಟ್ಮೆಂಟ್ ಇನ್ ಎನಿ ಆಫ್ ದ ನೆಕ್ಸ್ಟ್ ರೌಂಡ್. ಸೊ ನನಗೆ ಏನು 100% ಸ್ಯಾಟಿಸ್ಫೈ ಆಗಿದೆ ಫಸ್ಟ್ ರೌಂಡ್ ಅಲ್ಲಿ ಸಿಕ್ಕಿರೋ ಕಾಲೇಜಸ್, ಸೊ ನಾನು ನೆಕ್ಸ್ಟ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಇಷ್ಟಪಡಲ್ಲ. ಸೊ ನನ್ನನ್ನು ಕನ್ಸಿಡರ್ ಮಾಡಬೇಡಿ. ಐ ಕನ್ಫರ್ಮ್ ದಟ್ ಐ ವಿಲ್ ಪೇ ದ ಫೀ ಫಾರ್ ದ ಸೀಟ್ ಅಲಾಟೆಡ್ ಇನ್ ದ ಫಸ್ಟ್ ರೌಂಡ್ ಅಂಡ್ ಡೌನ್ಲೋಡ್ ದಿ ಕನ್ಫರ್ಮೇಶನ್ ಸ್ಲಿಪ್. Then get the OTP through the college portal login by online face recognitions. Verify the eligibility, download the admit card and get admissions within stipulated date. So ನನಗೆ 100% ಸ್ಯಾಟಿಸ್ಫೈ ಆಗಿರೋದ್ರಿಂದ ನಾನು ಚಾಯ್ಸ್ 1ನ ಸೆಲೆಕ್ಟ್ ಮಾಡ್ತೀನಿ. ಸೊ ಚಾಯ್ಸ್ 1ನ ಸೆಲೆಕ್ಟ್ ಮಾಡಿ ನಾನು ಫರ್ದರ್ ರೌಂಡ್ ಹೋಗೋದಕ್ಕೆ ಇಷ್ಟಪಡೋದಿಲ್ಲ. ಸೊ ನಾನು ಕಾಲೇಜ್ಗೆ ಹೋಗಿ ಫೀನ ಪೇ ಮಾಡ್ತೀನಿ. ಸೊ ಫೀನ ಪೇ ಮಾಡಾದ ನಂತರ ಕನ್ಫರ್ಮೇಷನ್ ಸ್ಲಿಪ್ನ ಡೌನ್ಲೋಡ್ ಮಾಡ್ಕೊತೀನಿ. ಸೊ ಲಾಗಿನ್ ಹಾಕ್ತೀನಿ. ಸೊ ನೆಕ್ಸ್ಟ್ ಪ್ರೊಸೆಸ್ ಏನಿದೆಯೋ ನಾನು ಅದನ್ನು ಕ್ಯಾರಿ ಫಾರ್ವರ್ಡ್ ಮಾಡ್ತೀನಿ. ಸೊ ದಿಸ್ ಇಸ್ ಚಾಯ್ಸ್ 1. ಅಂಡ್ ದೆನ್ ಇಫ್ ಇನ್ ಕೇಸ್ ಏನಾದರೂ ಕ್ಯಾಂಡಿಡೇಟ್ ಚಾಯ್ಸ್ 1ನ ಸೆಲೆಕ್ಟ್ ಮಾಡಿದ್ರೆ ಏನೇನು ಸ್ಟೆಪ್ ಇದೆ ನೆಕ್ಸ್ಟು ಫರ್ದರ್ ಸ್ಟೆಪ್ಪು? ಹಿಯರ್ ಯು ಕ್ಯಾನ್ ಸಿ ದಿಸ್ ಇಂಪ್ಲಿಕೇಶನ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಚಾಯ್ಸ್ 1 ಸೆಲೆಕ್ಟ್ ಮಾಡೋದ್ರಿಂದ ಏನ್ ಇಂಪ್ಲಿಕೇಶನ್ಸ್ ಆಗುತ್ತೆ ನಿಮ್ಮ ಮೇಲೆ? ನಾಟ್ ಎಲಿಜಿಬಲ್ ಟು ಪಾರ್ಟಿಸಿಪೇಟ್ ಇನ್ ದ ಸಬ್ಸಿಕ್ವೆಂಟ್ ರೌಂಡ್ಸ್. ಅಂದ್ರೆ ಚಾಯ್ಸ್ 1ನ ಸೆಲೆಕ್ಟ್ ಮಾಡಾದ ನಂತರ ನೀವು ರೌಂಡ್ 2 ಅಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕಾಗಲ್ಲ. ಎಕ್ಸ್ಟೆಂಡೆಡ್ ರೌಂಡ್ ಅಲ್ಲೂ ಸಹ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಆಗೋದಿಲ್ಲ. ದಿಸ್ ಇಸ್ ನಿಮ್ಮ ಫಸ್ಟ್ ಅಂಡ್ ದ ಲಾಸ್ಟ್ ರೌಂಡ್. ನೀವು ನಿಮ್ಮ ಕಾಲೇಜ್ಗೆ ಹೋಗಿ ರಿಪೋರ್ಟ್ ಹಾಕಬೇಕಾಗುತ್ತೆ. ದಿಸ್ ಇಸ್ ವಾಟ್ ಚಾಯ್ಸ್ 1 ಸೇಸ್. ಅಂಡ್ ದೆನ್ ಇಫ್ ಯು ಆರ್ ಅಗ್ರಿ ವಿತ್ ದಟ್, what are the steps to be followed? Choice 1 candidate, only choice 1 candidate ಏನ್ ಮಾಡಬೇಕು? ಫಸ್ಟ್ ಸ್ಟೆಪ್, ನೀವು ನಿಮ್ಮ ಫೀ ಅನ್ನ ಪೇಮೆಂಟ್ ಮಾಡಬೇಕು. ಸೊ ವಿತ್ ಇನ್ ಆನ್ಲೈನ್ ಆದ್ರೂ ಪೇಮೆಂಟ್ ಮಾಡಬಹುದು, ನೀವು ಚಲನ್ನ ಡೌನ್ಲೋಡ್ ಮಾಡಿ ಬ್ಯಾಂಕ್ಗೆ ಹೋಗಾದ್ರೂ ಸಹ ಪೇಮೆಂಟ್ ಮಾಡಬಹುದು. ದಟ್ ಇಸ್ ಫಸ್ಟ್ ಸ್ಟೆಪ್. ಸೆಕೆಂಡ್ ಸ್ಟೆಪ್ ಏನ್ ಹೇಳುತ್ತೆ? ಡೌನ್ಲೋಡಿಂಗ್ ದಿ ಕನ್ಫರ್ಮೇಶನ್ ಸ್ಲಿಪ್. ಆಫ್ಟರ್ ದ ಪೇಮೆಂಟ್ ಆದ್ಮೇಲೆ, ಸೊ ಅಗೇನ್ ಯು ಹ್ಯಾವ್ ಟು ಕಮ್ ಬ್ಯಾಕ್, ಡೌನ್ಲೋಡ್ ದಿ ಕನ್ಫರ್ಮೇಶನ್ ಸ್ಲಿಪ್. ಥರ್ಡ್ ಸ್ಟೆಪ್ ಏನಾಗುತ್ತೆ? ರಿಪೋರ್ಟಿಂಗ್ ಟು ದ ಕಾಲೇಜ್ ಇನ್ ಪರ್ಸನ್ for admissions with all original documents and mobile. So this is very important. Third step, after confirmations download ಆದ್ಮೇಲೆ ನೆಕ್ಸ್ಟ್ ನೀವು ಕಾಲೇಜ್ಗೆ ಹೋಗಿ ರಿಪೋರ್ಟ್ ಹಾಕಬೇಕಾಗತ್ತೆ. ಸೊ ರಿಪೋರ್ಟ್ ಮಾಡಬೇಕಾದ್ರೆ ನೀವೇ ಹೋಗ್ಬೇಕಾಗುತ್ತೆ. ಪೇರೆಂಟ್ಸು ಅಥವಾ ಫ್ರೆಂಡ್ಸ್ ಹೋದ್ರೆ ಆಗೋದಿಲ್ಲ. ನೀವು ನಿಮ್ಮ ಆಲ್ ಒರಿಜಿನಲ್ ಡಾಕ್ಯುಮೆಂಟ್ಸ್ನ ತಗೊಂಡು ಹೋಗ್ಬೇಕಾಗುತ್ತೆ. ವಿಚ್ ಮೀನ್ಸ್ ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ಯಾವ್ಯಾವೆಲ್ಲ ಡಾಕ್ಯುಮೆಂಟ್ಸ್ನ ನೀವು ಕ್ಲೈಮ್ ಮಾಡಿದ್ರಿ ಅಷ್ಟು ಡಾಕ್ಯುಮೆಂಟ್ಸ್ನ ಒರಿಜಿನಲ್ ತಗೊಂಡು ಹೋಗ್ಬೇಕಾಗುತ್ತೆ. ಅಂಡ್ ದೆನ್ ಸೆಟ್ ಆಫ್ ಜೆರಾಕ್ಸ್ ಯಾರೆಲ್ಲ ಅಟೆಸ್ಟೇಷನ್ಸ್ ಮಾಡಿದಿರೋ ಅದನ್ನು ಸಹ ತಗೊಂಡೋಗಿ. ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯು. ಅಂಡ್ ದೆನ್ ವಿತ್ ಯೋರ್ ಮೊಬೈಲ್ ನಂಬರ್ ಯಾಕೆ ಅಂದ್ರೆ ನಿಮಗೆ OTP ಬರುತ್ತೆ. ಬಿಕಾಸ್ ಕಾಲೇಜ್ ಅವರು ಅವರ ಲಾಗಿನ್ ಪೋರ್ಟಲ್ ಲಾಗಿನ್ ಆಗಿ ನಿಮ್ದು ಅಡ್ಮಿಷನ್ಸ್ ನ ಕನ್ಫರ್ಮ್ ಮಾಡ್ತಾರೆ. ಸೊ ಹಾಗಾಗಿ ನಿಮ್ಮ ಮೊಬೈಲ್ನು ಸಹ ತಗೊಂಡೋಗಿರಿ, ಅದಕ್ಕೆ OTP ಬರುತ್ತೆ. ಸೊ ದಟ್ ಇಟ್ ವಿಲ್ ಬಿ ಹೆಲ್ಪ್ಫುಲ್. ನೆಕ್ಸ್ಟ್ ಫೋರ್ತ್ ಸ್ಟೆಪ್ ಏನು? ವೆರಿಫಿಕೇಶನ್ ಆಫ್ ದ ಫೋಟೋ, ಫೇಸ್ ರೆಕಾಗ್ನಿಷನ್ಸ್ ಆಗುತ್ತೆ. ನೆಕ್ಸ್ಟ್ ದೆನ್ ವೆರಿಫಿಕೇಶನ್ಸ್ ಆಫ್ ದ OTP ಸೆಂಡ್ ಟು ದ ಕ್ಯಾಂಡಿಡೇಟ್ಸ್ ಮೊಬೈಲ್ ನಂಬರ್ ವಿಯಾ ವಾಟ್ಸಪ್. ಸೊ ಹಾಗಾಗಿನೇ ನೀವು ಮೊಬೈಲ್ ತಗೊಂಡು ಹೋಗ್ಬೇಕಾಗುತ್ತೆ. ದಟ್ ಇಸ್ ಯುವರ್ ಫೋರ್ತ್ ಸ್ಟೆಪ್. ಫಿಫ್ತ್ ಸ್ಟೆಪ್ ಏನು? ಆಫ್ಟರ್ OTP ವೆರಿಫಿಕೇಶನ್, ದ ಕಾಲೇಜ್ ಅಥಾರಿಟಿ ವಿಲ್ ಬಿ ಏಬಲ್ ಟು ಡೌನ್ಲೋಡ್ ದಿ ಅಡ್ಮಿಷನ್ಸ್ ಆರ್ಡರ್ ಫ್ರಮ್ ದೇರ್ ಲಾಗಿನ್ ಪೋರ್ಟಲ್. ನಾ ಆಗ್ಲೇ ಹೇಳಿದೆ. ಸೊ ಆಫ್ಟರ್ ದ್ಯಾಟ್ ಕಾಲೇಜ್ ಅವರು ಸಹ ನೀವು ಈ ಒಂದು ಕ್ಯಾಂಡಿಡೇಟ್ಗೆ ಈ ಒಂದು ಸೀಟ್ ನಮ್ಮ ಕಾಲೇಜಲ್ಲಿ ಅಲಾಟ್ ಆಗಿದೆ ಅಂತ ಅವರು ಕನ್ಫರ್ಮೇಶನ್ ಸಿಗುತ್ತೆ. ಅದಾದ ನಂತರ ಅವರು ಅದನ್ನ ಡೌನ್ಲೋಡ್ ಮಾಡ್ಕೊಂತಾರೆ. ನೆಕ್ಸ್ಟ್ ಅಡ್ಮಿಷನ್ ವಿಲ್ ಬಿ ಕನ್ಸಿಡರ್ಡ್ ಫೈನಲ್ ಓನ್ಲಿ ಆಫ್ಟರ್ ಆಲ್ ಅಬೌಟ್ ಸ್ಟೆಪ್ಸ್ ಆರ್ ಫಾಲೋಡ್.
ಸೊ ಇದರಲ್ಲಿ ಈ 5 ಸ್ಟೆಪ್ ಅಲ್ಲಿ ಯಾವುದೇ ಒಂದು ಸ್ಟೆಪ್ ಸಹ ಮಿಸ್ ಆದ್ರೂ ನಿಮ್ಮ ಅಡ್ಮಿಷನ್ ಕ್ಯಾನ್ಸಲ್ ಆಗುತ್ತೆ. ಸೊ ಹಾಗಾಗಿ ಇಷ್ಟು ಸ್ಟೆಪ್ ನ ಮಾಡಬೇಕು ಯಾರೆಲ್ಲ ಚಾಯ್ಸ್ 1 ನ ಚೂಸ್ ಮಾಡ್ತಾರೆ. ಐ ಹೋಪ್ ಚಾಯ್ಸ್ 1 ಬಗ್ಗೆ ಕಂಪ್ಲೀಟ್ ಕ್ಲಾರಿಟಿ ಸಿಕ್ಕಿದೆ ಅಂತ ಭಾವಿಸ್ತೀನಿ. ದ ನೆಕ್ಸ್ಟ್ ಇಸ್ ಚಾಯ್ಸ್ 2. ಚಾಯ್ಸ್ 2 ಏನ್ ಹೇಳುತ್ತೆ? ಹೋಲ್ಡ್. ಅದಕ್ಕೆ ಬೋಲ್ಡ್ ಅಲ್ಲಿ ಕೊಟ್ಬಿಟ್ಟಿದ್ದಾರೆ ನೋಡಿ, ಹೋಲ್ಡ್. ಚಾಯ್ಸ್ 1 ಅಲ್ಲಿ ನೋಡಿದ್ರೆ ಸ್ಯಾಟಿಸ್ಫೈಡ್ ಅಂತ ಹೇಳಿದ್ದಾರೆ, ಕಂಪ್ಲೀಟ್ಲಿ ಸ್ಯಾಟಿಸ್ಫೈಡ್ 100%. ಚಾಯ್ಸ್ 2 ಹೋಲ್ಡ್ ಮಾಡ್ತೀನಿ, ನಾನು ಸಿಕ್ಕಿರೋದು ಹ್ಯಾಪಿ ಇದೆ ಬಟ್ ಸ್ಟಿಲ್ ಬೇರೆ ಕಾಲೇಜಸ್ ಸಿಗುವುದು ಅಂತ ಹೋಲ್ಡ್ ಮಾಡ್ತೀನಿ ಅನ್ನೋದು. ಸೊ 1 by 1 ನೋಡ್ತಾ ಹೋಗೋಣ ಏನ್ ಹೇಳುತ್ತೆ ಚಾಯ್ಸ್ 2. I am satisfied with the allotted seat but wishes to be participate in the next round. ಸೊ ಇವಾಗ ಏನ್ ಸೀಟ್ ಸಿಕ್ಕಿದೆ, ನನಗೆ ಕಾಲೇಜಸ್ ಏನ್ ಸಿಕ್ಕಿದೆ, ಐ ಆಮ್ ಹ್ಯಾಪಿ. ಬಟ್ ನನ್ಗೆ ಎಲ್ಲೋ ಒಂದ್ ಕಡೆ ಅನ್ನಿಸ್ತಿದೆ, ನಾನು ಇನ್ನೂ ನೆಕ್ಸ್ಟ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ನನ್ನ ಪ್ರಿಯಾರಿಟಿ ಏನ್ ಹಾಕಿದ್ದೀನಿ ಅಬೌವ್ ಪ್ರಿಯಾರಿಟಿ ಕಾಲೇಜಸ್ ಸಿಗೋ ಚಾನ್ಸಸ್ ಇದೆ. ಸೊ ನಾನು ಪಾರ್ಟಿಸಿಪೇಟ್ ಮಾಡಬೇಕು. ಸೊ ಐ ಕ್ಯಾನ್ ಪಾರ್ಟಿಸಿಪೇಟ್. ಐ ವಿಲ್ ಪೇ ದ ಪ್ರಿಸ್ಕ್ರೈಬ್ಡ್ ಫೀ ಬೈ ಡೌನ್ಲೋಡಿಂಗ್ ದ ಚಲನ್ or allotted details from the KEA website for the seat confirmations or allotted in the first round. So very important, if you are choosing choice 2 also you have to pay the fee. ನಾನು ಆಗ್ಲೇ ಹೇಳಿದ್ದೆ, you have to pay the fee. ಇಲ್ಲೇ ಹೇಳಿದ್ದಾರೆ I will pay the prescribed fees by downloading the Jalan allotted details from the KEA website. So ನೀವು ಮಾಡ್ತೀರಾ, ಅದಾದ ನಂತರ if higher order options get allotted in the second round, then first round allotted seat gets cancelled automatically. Or if higher option seats are not allotted, then earlier allotted seats shall remain in candidate's favor. So ಏನ್ ಹೇಳುತ್ತೆ ಅಂದ್ರೆ ಚಾಯ್ಸ್ 2 ಸೆಲೆಕ್ಟ್ ಮಾಡೋರು ನನ್ಗೆ ಹ್ಯಾಪಿ ಇದೆ ಬಟ್ ಸ್ಟಿಲ್ ಐ ವಾಂಟ್ ಟು ಪಾರ್ಟಿಸಿಪೇಟ್ ಇನ್ ದ ಫರ್ದರ್ ರೌಂಡ್. ವೈ? ಬಿಕಾಸ್ ನನಗೆ ಹೈಯರ್ ಕಾಲೇಜ್ ಸಿಗೋ ಚಾನ್ಸಸ್ ಇದೆ, ನನಗೆ ಅನ್ನಿಸ್ತಿದೆ ಅಂದ್ರೆ ಪಾರ್ಟಿಸಿಪೇಟ್ ಮಾಡ್ಬೋದು. ಬಟ್ ನೀವು ಫೀಸ್ನ ಪೇ ಮಾಡಬೇಕಾಗುತ್ತೆ. ರೌಂಡ್ 1 ಅಲ್ಲಿ ಯಾವ ಕಾಲೇಜ್ ಅಲೌಟ್ ಆಗಿದೆ, ವೆದರ್ ಇಟ್ ಇಸ್ ಪ್ರೈವೇಟ್ ಆಗಿರ್ಬೋದು, ಗೌರ್ಮೆಂಟ್ ಆಗಿರ್ಬೋದು, ಎನಿ ಅದರ್ ಕಾಲೇಜಸ್, ಡೀಮ್ಡ್ ಯೂನಿವರ್ಸಿಟಿ, ಯು ಹ್ಯಾವ್ ಟು ಪೇ ದ ಫೀ. ಅಂಡ್ ದೆನ್ ಹೋಲ್ಡಿಂಗ್ ದ ಸೀಟ್ ವಿಚ್ ಇಸ್ ಅಲೌಟೆಡ್ ಇನ್ ದ ಫಸ್ಟ್ ರೌಂಡ್, ಯು ಹ್ಯಾವ್ ಟು ಪಾರ್ಟಿಸಿಪೇಟ್ ಇನ್ ದ ಸೆಕೆಂಡ್ ರೌಂಡ್. ಅಂಡ್ ವೆರಿ ಕಾಷನ್, ನೀವು ಪಾರ್ಟಿಸಿಪೇಟ್ ಮಾಡಬೇಕಾದ್ರೆ ಇಫ್ ಇನ್ ಕೇಸ್ ಏನಾದ್ರು ಫಾರ್ ಎಕ್ಸಾಂಪಲ್ ನೀವು ಆರ್ಡರ್ 1 2 3 4 5 ಹಾಕಿರ್ತೀರಾ, ಫಸ್ಟ್ ರೌಂಡ್ ಅಲ್ಲಿ 5th ಕಾಲೇಜ್ ಆಪ್ಷನ್ ನಿಮಗೆ ಸಿಕ್ಬಿಟ್ಟಿರುತ್ತೆ ಬಟ್ ನಿನ್ನು 4th ಕಾಲೇಜ್ ಸಿಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಿದ್ರೆ ಮಾತ್ರ ನೀವು ಚಾಯ್ಸ್ 2 ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ರೌಂಡ್ ಪಾರ್ಟಿಸಿಪೇಟ್ ಮಾಡ್ತೀರಾ. ಸೊ ಒನ್ಸ್ ನೀವು ಪೇ ಎಲ್ಲ ಮಾಡಾದ್ಮೇಲೆ ನೆಕ್ಸ್ಟ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಆದ ನಂತರ, ಸೊ ಯು ಹ್ಯಾವ್ ಟು ಬಿ ವೆರಿ ಕ್ಲಿಯರ್. ಇಫ್ ಇನ್ ಕೇಸ್ ಏನಾದ್ರು ನಿಮ್ಗೆ 4th ಕಾಲೇಜ್ ಏನ್ ಕೊಟ್ಟಿರ್ತೀರಲ್ಲ ನೀವು, ಆ ಕಾಲೇಜ್ ಸಿಕ್ಕಿದ್ರೆ ಯು ಹ್ಯಾವ್ ಟು ಗೋ. ನೀವು ಕ್ಯಾನ್ಸಲ್ ಮಾಡೋ ಸಾಧ್ಯತೆನೇ ಇಲ್ಲ, ಯು ಹ್ಯಾವ್ ಟು ಗೋ. ಅಕಸ್ಮಾತ್ ಸಿಗ್ಲಿಲ್ಲ ಅಂದ್ರೆ 5th ಆಪ್ಷನ್ ಫಸ್ಟ್ ರೌಂಡ್ ಅಲ್ಲಿ ಏನ್ ಸಿಕ್ಕಿತ್ತಲ್ಲ 5th ಕಾಲೇಜು, ಅದೇ ಕಾಲೇಜ್ಗೆ ನೀವು ಹೋಗಿ ರಿಪೋರ್ಟ್ ಹಾಕ್ಬೇಕಾಗುತ್ತೆ. ಸೊ ನೀವು ಕ್ಯಾನ್ಸಲ್ ಮಾಡೋದಕ್ಕೆ ಆಗೋದಿಲ್ಲ. ಅಂಡ್ ದೆನ್ ಕೆಲವು ಸ್ಟೂಡೆಂಟ್ಸ್ ಇದ್ದಾರೆ, ಎಲ್ಲಾನು ಆದ ನಂತರ ಚಾಯ್ಸ್ 2 ಮಾಡಿ ಪೇ ಮಾಡಾದ್ಮೇಲೆ ಸರ್ ಇವಾಗ ನಾನು ವಿಡ್ರಾ ಮಾಡ್ಕೊಬೇಕು ಅಂದ್ರೆ, ನೋ. ವಿಡ್ರಾ ಮಾಡ್ಕೊಬೇಕು ಅಂದ್ರೆ KE ಅವ್ರಿಗೂ ಫೈನ್ ಹಾಕ್ತಾರೆ. ಸೊ ನೀವು ಫೈನ್ ಅನ್ನ ಕಟ್ಟಬೇಕಾಗುತ್ತೆ. ಸೊ ಹಾಗಾಗಿ ಆ ಮಿಸ್ಟೇಕ್ಸ್ ನ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಸೊ ಬಿ ಅವೇರ್. ಚಾಯ್ಸ್ 2 ತಗೊಬೇಕಾದ್ರೆ ವೆರಿ ಕಾನ್ಶಿಯಸ್ ಆಗಿ ತಗೊಳ್ಳಿ. ವೆರಿ ಸಿಂಪಲ್, ನಿಮಗೆ ಸಿಕ್ಕಿರೋ ಕಾಲೇಜ್ಗಿನ್ನ ನೀವೇನ್ ಪ್ರಿಯಾರಿಟಿ ವೈಸ್ ಹಾಕಿದಿರೋ ಅಬೌವ್ ಕಾಲೇಜ್ ಸಿಗುತ್ತೆ ನನ್ನ ರ್ಯಾಂಕಿಂಗಿಗೆ, ನನ್ನ ಕ್ಯಾಟಗರಿಗೆ ಅನ್ನೋ ಕನ್ಫರ್ಮೇಶನ್ಸ್ ಇದ್ರೆ ಪ್ಲೀಸ್ ಗೋ ಹೆಡ್. ಅಥವಾ ಇಲ್ಲ ನಾನು ನೋಡ್ತೀನಿ, ನಾನು ಟ್ರೈ ಮಾಡ್ತೀನಿ, ಪಾರ್ಟಿಸಿಪೇಟ್ ಮಾಡ್ತೀನಿ, ಸಿಗ್ಲಿಲ್ಲ ಅಂದ್ರೆ ಐ ಆಮ್ ಹ್ಯಾಪಿ ಅಂಡ್ ಸ್ಯಾಟಿಸ್ಫೈಡ್ ವಿತ್ ದ ಫಸ್ಟ್ ರೌಂಡ್ ಅಲ್ಲಿ ಏನ್ ಕಾಲೇಜ್ ಅಲೌಟ್ ಆಗಿದೆ ಅದೇ ಕಾಲೇಜ್ ಸ್ಯಾಟಿಸ್ಫೈ ಆಗಿದೆ ಅಂದ್ರೆ ಗೋ ಹೆಡ್. ದಿಸ್ ಇಸ್ ಫಸ್ಟ್ ರೌಂಡ್. ಅಂಡ್ ದೆನ್ ಇಂಪ್ಲಿಕೇಶನ್ ಏನಾಗುತ್ತೆ, ಎಲಿಜಿಬಲ್ ಟು ಪಾರ್ಟಿಸಿಪೇಟ್ ಇನ್ ದಿ ಸಬ್ಸಿಕ್ವೆಂಟ್ ರೌಂಡ್ keeping the seat allotted on hold. However, if a seat in the higher options gets allotted, the candidate loses his hold seat. There is no choice between the seats. So this is what is implication. ನಿಮ್ಗೆ ಏನ್ ಇಂಪ್ಲಿಕೇಶನ್ ಆಗುತ್ತೆ, by selecting the choice 2 you can participate in the round 2. But higher options ಏನಾದ್ರೂ ಸಿಕ್ಕಿದ್ರೆ ನಿಮ್ಗೆ ಫಸ್ಟ್ ಅಲಾಟೆಡ್ ಕಾಲೇಜಸ್ ರಿಮೂವ್ ಆಗುತ್ತೆ. ಅಂಡ್ ದೆನ್ ನೀವು ಆಮೇಲೆ ಬೇಜಾರ್ ಮಾಡ್ಕೊಂಬಾರ್ದು, ಸರ್ ಇಲ್ಲ ನನಗೆ ಫಸ್ಟ್ ಅಲಾಟೆಡ್ ಕಾಲೇಜೇ ಬೇಕು ಅಂದ್ರೆ ನೀವು ಮತ್ತೆ ಅದೇ ಕಾಲೇಜ್ಗೆ ಹೋಗೋದಕ್ಕಾಗೋದಿಲ್ಲ. ಸೊ ಅದನ್ನ ಮೈಂಡಲ್ಲಿ ಇಟ್ಕೊಂಡಿರಿ. ಸೊ ನೀವೇನ್ ಪ್ರಿಯಾರಿಟಿ ಹಾಕಿರ್ತೀರೋ ದಟ್ ಇಸ್ ಆಲ್ಸೋ ಮ್ಯಾಟರ್. ಸೊ ಐ ಹೋಪ್ ಚಾಯ್ಸ್ 2 ಇಸ್ ಕಂಪ್ಲೀಟ್ಲಿ ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ಭಾವಿಸ್ತೀನಿ. ಸೊ ಲೆಟ್ ಸಿ ದ ಚಾಯ್ಸ್ 3. ಚಾಯ್ಸ್ 3 ಏನ್ ಹೇಳುತ್ತೆ, ಸಿ ಹಿಯರ್ ಬೋಲ್ಡ್ ಆಗಿ ಕೊಟ್ಬಿಟ್ಟಿದ್ದಾರೆ, ನಾಟ್ ಇಂಟ್ರೆಸ್ಟೆಡ್. ಸೊ ನಾಟ್ ಇಂಟ್ರೆಸ್ಟೆಡ್ ಏನು, ಐ ಆಮ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ದಿ ಅಲಾಟೆಡ್ ಸೀಟ್ ಬಟ್ wish to participate in the next round with all the already entered option except the allotted options by surrendering the allotted seat and also reordering of already entered options.
ವೆರಿ ಸಿಂಪಲ್. ಚಾಯ್ಸ್ 3 ಏನ್ ಹೇಳುತ್ತೆ, ಇವಾಗ ಏನು ಅಲಾಟ್ ಆಗಿದೆಯಲ್ಲ ಕಾಲೇಜ್ ಫಸ್ಟ್ ರೌಂಡ್ ಅಲ್ಲಿ ನನಗೆ ಸ್ಯಾಟಿಸ್ಫೈ ಇಲ್ಲ, ನಾನು ನೆಕ್ಸ್ಟ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಬೈ ಸರೆಂಡರಿಂಗ್ ದಿ ಅಲಾಟೆಡ್ ಸೀಟ್. ಇವಾಗ ಏನು ಅಲಾಟ್ ಆಗಿದೆಯಲ್ಲ ನೀನು ಕಾಲೇಜಸ್, ಆ ಕಾಲೇಜಸ್ನ KA ಗೆ ಸರೆಂಡರ್ ಮಾಡಿ ನಾನು ಆ ಕಾಲೇಜಸ್ನ ಮಾತ್ರ ಬಿಟ್ಟು ಬೇರೆ ಕಾಲೇಜಸ್ನ ನಾನು ಮತ್ತೆ ರೀಆರ್ಡರ್ ಮಾಡಬಹುದು. ಸೊ ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಹಿಯರ್ ಯು ಕ್ಯಾನ್ ಸಿ ಆಲ್ಸೋ ರೀಆರ್ಡರಿಂಗ್ ಆಫ್ ಆಲ್ರೆಡಿ ಎಂಟರ್ಡ್ ಆಪ್ಷನ್ಸ್. ನೀವು ಚಾಯ್ಸ್ 3ನ ಸೆಲೆಕ್ಟ್ ಮಾಡಿದ್ರೆ ರೀಆರ್ಡರ್ನ ಮಾಡಬಹುದು. ಸೊ ನಿಮಗೆ ಫಸ್ಟ್ ರೌಂಡಲ್ಲಿ ಏನು ಕಾಲೇಜ್ ಅಲಾಟ್ ಆಗಿರುತ್ತೋ ಅದು ಕ್ಯಾನ್ಸಲ್ ಆಗುತ್ತೆ, ಆ ಸೀಟ್ಗೆ ನೀವು ಕ್ಲೈಮ್ ಮಾಡೋದಕ್ಕೆ ಆಗೋದಿಲ್ಲ ಇಫ್ ಯು ಆರ್ ಚೂಸಿಂಗ್ ಚಾಯ್ಸ್ 3. ಇಂಪ್ಲಿಕೇಶನ್ ಏನಾಗುತ್ತೆ, ಎಲಿಜಿಬಲ್ ಟು ಪಾರ್ಟಿಸಿಪೇಟ್ ಇನ್ ದ ಸಬ್ಸಿಕ್ವೆಂಟ್ ರೌಂಡ್ ಬೈ ರಿಜೆಕ್ಟಿಂಗ್ ದಿ ಅಲಾಟೆಡ್ ಸೀಟ್. ಇವಾಗ ಏನು ಅಲಾಟ್ ಆಗಿದೆಯೋ ಆ ಸೀಟ್ನ ಬಿಟ್ಬಿಟ್ಟು ನೀವು ನೆಕ್ಸ್ಟ್ ರೌಂಡಲ್ಲಿ ಪಾರ್ಟಿಸಿಪೇಟ್ನ ಮಾಡಬಹುದು. ದಿಸ್ ಇಸ್ ಚಾಯ್ಸ್ 3. ಸೊ ಇದನ್ನ ಯಾರು ಚೂಸ್ ಮಾಡಬೇಕು, ನಿಮಗೆ ಅಲಾಟ್ ಆಗಿರೋ ಕಾಲೇಜಸ್ ಒಂಚೂರು ಇಷ್ಟ ಇಲ್ಲ, ನನ್ನ ಸ್ಯಾಟಿಸ್ಫೈಯೇ ಇಲ್ಲ ಗುರು, ನನ್ನ ನೆಕ್ಸ್ಟ್ ರೌಂಡಲ್ಲಿ ಒಳ್ಳೆ ಕಾಲೇಜಸ್ ಸಿಗುತ್ತೆ ಅಂತ ನನ್ಗೆ ಅನ್ನಿಸ್ತದೆ, ಸೊ ನನ್ನ ರ್ಯಾಂಕಿಂಗ್ ಪ್ರಕಾರ ಸಿಕ್ಕೇ ಸಿಗುತ್ತೆ ನನಗೆ ಆ ಕಾನ್ಫಿಡೆನ್ಸ್ ಇದ್ರೆ ಗೋ ಫಾರ್ ದ ನೆಕ್ಸ್ಟ್ ರೌಂಡ್. ದಿಸ್ ಇಸ್ ವಾಟ್ ಚಾಯ್ಸ್ 3. ಅಂಡ್ ದೆನ್ ಯಾವುದೇ ಚಾಯ್ಸ್ನ ಚೂಸ್ ಮಾಡಬೇಕಾದ್ರೂ ಒನ್ಸ್ ಆರ್ ಟ್ವೈಸ್ ಯೋಚನೆ ಮಾಡಿ, ನಿಮ್ಮ ಪೇರೆಂಟ್ಸ್ ಸಜೆಷನ್ಸ್ನ ತಗೊಳ್ಳಿ ಅಂಡ್ ದೆನ್ ಗೋ ಫಾರ್ ದ ಚಾಯ್ಸ್ ಎಂಟ್ರಿ. ದ ನೆಕ್ಸ್ಟ್ ಇಸ್ ಫೋರ್ತ್ ಚಾಯ್ಸ್. ಸೊ ಫೋರ್ತ್ ಚಾಯ್ಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಹಿಯರ್ ಕೊಟ್ಬಿಟ್ಟಿದ್ದಾರೆ ಬ್ಲಾಕ್ ಅಲ್ಲಿ, ಏನು ಬಿಗ್ ಲೆಟರ್ ಅಲ್ಲೇ ಬೋಲ್ಡ್ ಆಗಿ ಕೊಟ್ಬಿಟ್ಟಿದ್ದಾರೆ, ಕ್ವಿಟ್. ಕ್ವಿಟ್ ಅಂದ್ರೆ ಏನು, ಐ ಆಮ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ದ ಸೀಟ್ ಅಲಾಟೆಡ್ ಟು ಮೀ ಬೈ KA and I have secured admissions through another institution or process. Therefore, I wish to withdraw from the KA counseling process and request that I should not be considered for seat allotment in any further rounds. So, choice 4 ಏನಿರುತ್ತೆ, ನನಗೆ ಇಷ್ಟನೇ ಇಲ್ಲ, ನಾನು KA ಕೌನ್ಸಿಲಿಂಗ್ ಅಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡೋದಕ್ಕೆ ಇಷ್ಟನೇ ಇಲ್ಲ, ನನ್ನ ಮ್ಯಾನೇಜ್ಮೆಂಟ್ ಕೋಟಾ ಅಥವಾ ಬೇರೆ ಇದರಲ್ಲಿ ನಾನು ಸೀಟ್ ತಗೊಂಡ್ಬಿಟ್ಟಿದ್ದೀನಿ. ಸೊ ಹಾಗಿದ್ರೆ ಚಾಯ್ಸ್ 4ನ ಚೂಸ್ ಮಾಡಲೇಬೇಕು. ಇಂಪ್ಲಿಕೇಶನ್ ಏನಾಗುತ್ತೆ, not eligible to participate in UG CET 2026 subsequent round and no hold on the allotted seat and seat allotted earlier will get cancelled. So ನೀವೇನಾದ್ರೂ ಚಾಯ್ಸ್ 4ನ ಮಾಡಿದ್ರೆ ಇವಾಗ ಸಿಕ್ಕಿರೋ ಸೀಟು ಸಹ ಹೋಗ್ಬಿಡುತ್ತೆ ಅಂಡ್ ದೆನ್ ಫರ್ದರ್ ರೌಂಡ್ಗೆ ನೀವು ಪಾರ್ಟಿಸಿಪೇಟ್ ಮಾಡೋದಕ್ಕಾಗೋದಿಲ್ಲ. ಅಂಡ್ ದೆನ್ ಲೇಟರ್ ಬಂದ್ಬಿಟ್ಟು ನೀವು KAಗೆ ರಿಕ್ವೆಸ್ಟ್ ಮಾಡ್ಕೊಂಡ್ರು KA ಅವ್ರು ವಾಪಸ್ ಕೊಡೋದಿಲ್ಲ. ಇದನ್ನ ಮೈಂಡಲ್ಲಿ ಇಟ್ಕೊಬೇಕಾಗುತ್ತೆ. ಸೊ ವೆರಿ ಇಂಪಾರ್ಟೆಂಟ್. ಮತ್ತೆ ನೋಟನ್ನು ಸಹ ಕೊಟ್ಟಿದ್ದಾರೆ. If you fail to exercise any choice within the stipulated date and time, the allotted seat will be cancelled automatically without further notice and you will not be allowed to participate in the further rounds. ಈ 1, 2, 3, 4 ಆಪ್ಷನ್ಸ್ ಅಲ್ಲಿ ಯಾವ ಆಪ್ಷನ್ಸ್ ನೀವು ಚೂಸ್ ಮಾಡಲಿಲ್ಲ, ಸುಮ್ಮನೆ ಬಿಟ್ಬಿಟ್ರಿ ಅಂದ್ರೆ ಸೊ ನಿಮ್ಮನ್ನ ಆಟೋಮೆಟಿಕಲಿ ರಿಜೆಕ್ಟ್ ಮಾಡ್ಬಿಡ್ತಾರೆ, KA ಕೌನ್ಸಿಲಿಂಗ್ ಪ್ರೊಸೆಸ್ ಇಂದ ಹೊರಗಡೆ ಇಟ್ಬಿಡ್ತಾರೆ. ಸೊ ನೀವು ಯಾವುದೇ ಕಾರಣಕ್ಕೂ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಆಗೋದಿಲ್ಲ, ನೀವು ರಿಕ್ವೆಸ್ಟ್ ಮಾಡಿದ್ರು ಆಗೋದಿಲ್ಲ, ನೀವು ಏನು ಮಾಡಿದ್ರು ಸಹ ಆಗೋದಿಲ್ಲ. ಸೊ ಹಾಗಾಗಿ ಚಾಯ್ಸ್ ಎಂಟ್ರಿ ಮಾಡೋದು ವೆರಿ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಅಂಡ್ ಹಿಯರ್ ಕಮ್ಸ್ ದಿ ಕ್ವೆಶನ್ಸ್. ಸರ್, ಇಷ್ಟೊತ್ತು ಹೇಳಿದ್ದು ಯಾರಿಗೆಲ್ಲ ಕಾಲೇಜ್ ಅಲಾಟ್ ಆಗಿದೆ ಅಂತ ಸ್ಟೂಡೆಂಟ್ಸ್ಗೆ. ಇವಾಗ ನನಗೆ ಫಸ್ಟ್ ರೌಂಡಲ್ಲಿ ಯಾವ ಸೀಟು ಸಿಕ್ಕಿಲ್ಲ ಸರ್, ನಾನು ಏನು ಮಾಡಬೇಕು, ನನಗೆ ಯಾವುದು ಅಪ್ಲಿಕೇಬಲ್ಲೇ ಆಗಲ್ಲ ಚಾಯ್ಸಸ್ಸು. ಬಿಕಾಸ್ ಎಲ್ಲ ಚಾಯ್ಸಸಲ್ಲೂ ಹೇಳಿದ್ರೆ ನಿನಗೆ ಸಿಕ್ಕಿರೋ ಸೀಟ್ನ ಅಕ್ಸೆಪ್ಟ್ ಮಾಡು, ಅಥವಾ ಸಿಕ್ಕಿರೋ ಸೀಟ್ನ ಹೋಲ್ಡ್ ಮಾಡಿ ನೆಕ್ಸ್ಟ್ ಪ್ರೊಸೆಸ್ಗೆ ಹೋಗು, ಅಥವಾ ಸಿಕ್ಕಿರೋ ಸೀಟ್ನ ಬಿಟ್ಟು ನೆಕ್ಸ್ಟ್ ಪ್ರೊಸೆಸ್ಗೆ ಹೋಗು ಅಂತ. ಬಟ್ ನನಗೆ ಸೀಟೇ ಸಿಕ್ಕಿಲ್ಲ, ವಾಟ್ ಡು ಐ ಡೂ ನಾವ್? ಸೊ ಇಂಥ ಕ್ಯಾಂಡಿಡೇಟ್ಸು ಯಾರಿಗೆಲ್ಲ ಸೀಟ್ ಅಲಾಟ್ ಆಗಿಲ್ಲ, ಸೊ ನೀವು ಯಾವುದೇ ಆಪ್ಷನ್ ನೀನು ಚಾಯ್ಸ್ ಎಂಟ್ರಿ ಮಾಡೋ ಅವಕಾಶನೇ ಇಲ್ಲ ಇಲ್ಲಿ. ಸೊ ಹಾಗಾಗಿ ನಿಮ್ಮನ್ನ ಡೈರೆಕ್ಟಾಗಿ ನೆಕ್ಸ್ಟ್ ರೌಂಡ್ಗೆ ಕನ್ಸಿಡರ್ ಮಾಡ್ತಾರೆ. ಸೊ ಯು ಡಿಡ್ ನಾಟ್ ಬಿ ವರಿ ಅಬೌಟ್ ಇಟ್. ಸೊ ನೆಕ್ಸ್ಟ್ ಆಫ್ಟರ್ ದಿಸ್, here you can see after this ನಿಮಗೆ ಸಬ್ಮಿಟ್ ಚಾಯ್ಸಸ್ ಅಂತ ಇರುತ್ತೆ. ಔಟ್ ಆಫ್ 4 ನಿಮಗೆ ಯಾವುದು ಸೂಟೇಬಲ್ ಚಾಯ್ಸಸ್ನ 2 ಸಲ ಯೋಚನೆ ಮಾಡಿ ಸಬ್ಮಿಟ್ ಮಾಡಿ. ಸೊ ಒನ್ಸ್ ಸಬ್ಮಿಟ್ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ಹಿಯರ್ ನಿಮ್ಗೆ ಈ ತರ ಒಂದು ಪೋರ್ಟಲ್ ಓಪನ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೀವು ಚಾಯ್ಸ್ 1ನ ಚೂಸ್ ಮಾಡಿದ್ರೆ ಸ್ಯಾಟಿಸ್ಫೈಡ್ ಅಂತ ರೆಡ್ ಕಲರ್ ಅಲ್ಲಿ ಮತ್ತೆ ಬರ್ತದೆ. ಅಂಡ್ ದೆನ್ ಐ ಹ್ಯಾವ್ ಸೆಲೆಕ್ಟೆಡ್ ಚಾಯ್ಸ್ 1 ಫಾರ್ ದ ಸೀಟ್ ಅಲಾಟ್ಮೆಂಟ್ ಇನ್ ದ ಫಸ್ಟ್ ರೌಂಡ್. I have read choice 1 description and understood by selecting choice 1 I will not be considered for the further rounds of seat allotment. ಸೊ ಇದರಲ್ಲಿ ಮತ್ತೊಂದ್ಸಲ ಕ್ವಶನ್ ಕೊಡ್ತಿದ್ದಾರೆ. ಅಂಡ್ ದೆನ್ ಐ ಹ್ಯಾವ್ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಐ ಹ್ಯಾವ್ ರೆಡ್ ಅಂಡ್ ಅಂಡರ್ಸ್ಟ್ಯಾಂಡ್ ದ ಇಂಪ್ಲಿಕೇಶನ್ ಆಫ್ ದಿಸ್ ಚಾಯ್ಸ್. ಐ ಕನ್ಫರ್ಮ್ ಮೈ ಸೆಲೆಕ್ಷನ್ ಅಂಡ್ ಅಕ್ಸೆಪ್ಟ್ ದಿ ಕಾನ್ಸಿಕ್ವೆನ್ಸಸ್. ಸೊ ದೆನ್ ಕ್ಲಿಕ್ ಆನ್ ದಿಸ್. ಒಂದ್ಸಲ ನೀವು ಕ್ಲಿಕ್ ಆದ್ಮೇಲೆ ಇದು ಎನೇಬಲ್ ಆಗುತ್ತೆ. ಐ ಅಂಡರ್ಸ್ಟ್ಯಾಂಡ್ ಅಂಡ್ ಪ್ರೊಸೀಡ್. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಇಫ್ ಇನ್ ಕೇಸ್ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಹಿಯರ್ ಯು ಕ್ಯಾನ್ ಸಿ ಮತ್ತೊಂದ್ಸಲ ಕನ್ಫರ್ಮೇಶನ್ಸ್ ತಗೊಳ್ಳೋದಕ್ಕೆ ಕನ್ಫರ್ಮ್ ಅಂತ ಟೈಪ್ ಮಾಡಬೇಕಾಗತ್ತೆ. ಇಲ್ಲಿ ಬಾಕ್ಸ್ ಏನು ಕೊಟ್ಟಿದಾರಲ್ಲ, ಸೊ ಇಲ್ಲಿ ಕನ್ಫರ್ಮ್ ಅಂತ ನೀವು ಟೈಪ್ ಮಾಡಬೇಕಾಗತ್ತೆ. ಸೊ ಅಂಡ್ ದೆನ್ ಈ ಒಂದು ಬ್ಲಾಕ್ ಓಪನ್ ಆಗುತ್ತೆ ನಿಮಗೆ. ಹಿಯರ್ ಯು ಕ್ಯಾನ್ ಸಿ ಗ್ರೀನ್ ಸಿಗ್ನಲ್ ಬಂತು, ಇಲ್ಲಿ
ಈ ಒಂದು ಬ್ಲಾಕ್ ಓಪನ್ ಆಯ್ತು. ಸೊ ಇಲ್ಲಿ ಲಾಕ್ ಅಂಡ್ ಕನ್ಫರ್ಮ್ ಚಾಯ್ಸ್. ಸೊ ಒಂದ್ಸಲ ಚಾಯ್ಸ್ ಮಾಡಿದ್ರೆ ದೆನ್ ಇಟ್ ಇಸ್ ಹಾರ್ಡ್. ಲಾಕ್ ಅಂಡ್ ಕನ್ಫರ್ಮ್ ಚಾಯ್ಸ್ ಸರ್ ನೆಕ್ಸ್ಟ್ ಹೋಗ್ತೀರಾ ನೀವು. ಸೊ ನೆಕ್ಸ್ಟ್ ಫಾರ್ ಎಕ್ಸಾಂಪಲ್ ಯಾರೆಲ್ಲ ಚಾಯ್ಸ್ 2 ಮಾಡ್ತೀರಾ ಅವ್ರಿಗೂ ಸಹ ಇದೇ ರೀತಿ ಪ್ರೊಸೀಜರ್ ಆಗುತ್ತೆ. ಚಾಯ್ಸ್ 3 ಮಾಡಿದವ್ರಿಗೂ ಸಹ ಸೇಮ್ ಪ್ರೊಸೀಜರು, ಚಾಯ್ಸ್ 4 ಮಾಡಿದವ್ರಿಗೂ ಸಹ ಸೇಮ್ ಪ್ರೊಸೀಜರ್ ಬರುತ್ತೆ. ಸೊ ಹಿಯರ್ I have selected choice 2 for seat allotted in the first round. I have read the choice 2 description. So I understood and I want to proceed further. So again ನೀವು ಕನ್ಫರ್ಮ್ ಕೊಡಬೇಕಾಗುತ್ತೆ. ಕನ್ಫರ್ಮ್ ಕೊಟ್ಟಾಗಿದ ತಕ್ಷಣ ಎನೇಬಲ್ ಆಗುತ್ತೆ. ಎನೇಬಲ್ ಆಗಿದ ತಕ್ಷಣ ಈ ತರ ಒಂದು ಪೋರ್ಟಲ್ ಬರುತ್ತೆ ನಿಮಗೆ. ಸೊ ಇಲ್ಲಿ ನೀವು ಯಾವ ಚಾಯ್ಸ್ನ ಅಲಾಟ್ ಮಾಡಿದಿರೋ ಆ ಚಾಯ್ಸ್ ಅಪಿಯರ್ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಈ ಕ್ಯಾಂಡಿಡೇಟು ಚಾಯ್ಸ್ 1ನ ಚೂಸ್ ಮಾಡಿದ್ದಾರೆ. ಕರೆಂಟ್ ಚೂಸನ್ ಗಿವನ್, ಕರೆಂಟ್ ಚಾಯ್ಸ್ ಗಿವನ್. ಸೊ ಹಿಯರ್ ಯು ಕ್ಯಾನ್ ಸಿ ನೀವೇನಾದ್ರೂ ಇಲ್ಲಿ ಚಾಯ್ಸ್ 2 ಹಾಕಿದ್ರೆ ಚಾಯ್ಸ್ 2 ಬರುತ್ತೆ, 3 ಹಾಕಿದ್ರೆ 3 ಬರುತ್ತೆ, 4 ಹಾಕಿದ್ರೆ 4 ಬರುತ್ತೆ. ಅಂಡ್ ದೆನ್ ಒಂದು ಸಲ ಮತ್ತೊಂದ್ಸಲ ಓದಿ ಇಲ್ಲಿ ಪ್ರಿಂಟ್ ಮೈ ಚಾಯ್ಸ್ ಕಾಣಿಸಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವೇನ್ ಚಾಯ್ಸ್ ಎಂಟ್ರಿ ಮಾಡಿದೀರಾ ಅದು ಡೌನ್ಲೋಡ್ PDF ಅಲ್ಲಿ ಸಿಗ್ತಾ ಹೋಗುತ್ತೆ. ನೀವೇನಾದ್ರೂ ಮಿಸ್ ಆಗಿ ಮಾಡಿದ್ರೆ ಚೇಂಜ್ ಮೈ ಚಾಯ್ಸ್ ಮೇಲೆ ಕ್ಲಿಕ್ ಮಾಡಿ ಯು ಕ್ಯಾನ್ ಆಲ್ಸೋ ಚೇಂಜ್. ಸೊ ಪ್ರಿಂಟ್ ಮೈ ಚಾಯ್ಸ್ ಹಿಂಗೆ ಕಾಣಿಸುತ್ತೆ ನಿಮ್ಗೆ, ಅದನ್ನು ಸಹ ನೆಕ್ಸ್ಟ್ ಇದರಲ್ಲಿ ತೋರಿಸ್ತೀನಿ ನಾನು ನಿಮ್ಗೆ. ಸೊ ನೆಕ್ಸ್ಟ್ ಪ್ರೊಸೀಜರ್ ಏನು, ಅಗೇನ್ ಯು ಹ್ಯಾವ್ ಟು ಬಿ ಕಮ್ ಬ್ಯಾಕ್ ಮಾಡಾದ್ಮೇಲೆ ನಾವು ಯು ಕ್ಯಾನ್ ಸಿ ದಿಸ್ ಪ್ಲೇ ಆನ್ಲೈನ್ ಅಂಡ್ ಚಲನ್ನ ಡೌನ್ಲೋಡ್ ಮಾಡ್ಕೊಳ್ಳೋ 2 ಆಪ್ಷನ್ಸ್ ಎನೇಬಲ್ ಆಗಿದೆ. ಫಸ್ಟ್ ಲಾಗಿನ್ ಆದಾಗ ನಿಮ್ಗೆ ಎನೇಬಲ್ ಆಗಿರಲ್ಲ, ಚಾಯ್ಸ್ ಎಂಟ್ರಿ ಮಾಡಾದ ನಂತರ 2 ಎನೇಬಲ್ ಆಗುತ್ತೆ. ಅಂಡ್ ಆಲ್ಸೋ ಇಲ್ಲಿ ಡೌನ್ಲೋಡ್ PDF ಮೇಲೆ ಕ್ಲಿಕ್ ಮಾಡಿದ್ರೆ ನೀವೇನ್ ಚಾಯ್ಸ್ ಎಂಟ್ರಿ ಮಾಡಿರ್ತೀರಲ್ಲ ಆ PDF ಡೌನ್ಲೋಡ್ ಆಗುತ್ತೆ. ಸೊ ಹಿಯರ್ ಪೇ ಆನ್ಲೈನ್ ಮೇಲಾದ್ರೂ ಕ್ಲಿಕ್ ಮಾಡಿ ಅಥವಾ ಚಲನ್ ಮೇಲಾದ್ರೂ ಕ್ಲಿಕ್ ಮಾಡಿ, ಇಟ್ಸ್ ಅಪ್ ಟು ಯು ಆರ್ ಕನ್ವೀನಿಯಂಟ್. ಫಾರ್ ಎಕ್ಸಾಂಪಲ್ ಚಲನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ತರ ಒಂದು ಪೋರ್ಟಲ್ ಓಪನ್ ಆಗುತ್ತೆ. ಇಲ್ಲಿ ವೆರಿ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ಸಹ ಕೊಟ್ಟಿದ್ದಾರೆ. ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್, ರೀಡ್ ಆಲ್ ದ ಇನ್ಸ್ಟ್ರಕ್ಷನ್ಸ್. ಏನು, ಬ್ಯಾಂಕ್ ಪೇಮೆಂಟ್ ಅಕೌಂಟ್ ಶೆಲ್ ಬಿ ಐದರ್ ಫ್ರಮ್ ಸ್ಟೂಡೆಂಟ್ ಆರ್ ಪೇರೆಂಟ್ಸ್ ಓನ್ಲಿ. ಬೇರೆಯವ್ರ ಬ್ಯಾಂಕ್ ಅಕೌಂಟ್ ಇಂದ ಆಗಲ್ಲ, ನೀವು ಅಥವಾ ನಿಮ್ಮ ಪೇರೆಂಟ್ಸ್ ಅಕೌಂಟ್ ಇಂದ ಆಗಿರ್ಬೇಕು. ಎನಿ ರೀಫಂಡ್ ಇಫ್ ಅಪ್ಲಿಕೇಬಲ್ ವಿಲ್ ಬಿ ಪ್ರೊಸೀಡ್ ಟು ದ ಸೇಮ್ ಅಕೌಂಟ್ ಓನ್ಲಿ. ಸೊ ಫ್ಯೂಚರ್ ಅಲ್ಲಿ ಏನಾದ್ರು ರೀಫಂಡ್ ಮಾಡಬೇಕಾಗಿದ್ರೆ ಸೊ ನಿಮಗೆ ಆ ಅಕೌಂಟ್ ಇಂದ ನೀವು ಯಾವ ಅಕೌಂಟ್ ನಂಬರ್ ಕೊಟ್ಟಿರ್ತೀರಾ ಅದೇ ಅಕೌಂಟ್ಗೆ ರಿಟರ್ನ್ ಬರುತ್ತೆ. ಸೊ ಹಾಗಾಗಿ ಬ್ಯಾಂಕ್ಗೆ ಅಕೌಂಟ್ ನಂಬರ್ ಕೊಡೋದಕ್ಕೆ ಮುಂಚೆ ವೆರಿ ಇಂಪಾರ್ಟೆಂಟ್, ಒಂದು ಸಲ ಏನ್ ಡೌನ್ಲೋಡ್ ಚಲನ್ ಆದ್ಮೇಲೆ ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರ್ ಏನಿದೆಯಲ್ಲ ಅದನ್ನ ನೀವು ವೆರಿಫೈ ಮಾಡಿ. ನೆಕ್ಸ್ಟ್ ಪೇಮೆಂಟ್ ಓನ್ಲಿ ಬೈ ನೆಫ್ಟ್ ಅಂಡ್ RTGS. IMPS ಪೇಮೆಂಟ್ ಮೋಡ್ ಅಲ್ಲಿ ಆಗೋದಿಲ್ಲ. ಸೊ ಪ್ಲೀಸ್ ವೆರಿಫೈ ದ ಬೆನಿಫಿಷಿಯರಿ ಅಕೌಂಟ್ ನಂಬರ್ ಬಿಫೋರ್ ಮೇಕಿಂಗ್ ಅ ಪೇಮೆಂಟ್ ಅಟ್ ದ ಟೆಲ್ಲರ್ ಕೌಂಟರ್. ಸೊ ಒನ್ಸ್ ನೀವು ಚಲನ್ನ ಡೌನ್ಲೋಡ್ ಆದ್ಮೇಲೆ ಪೇಮೆಂಟ್ ಮಾಡೋದಕ್ಕಿಂತ ಮುಂಚೆ ಬ್ಯಾಂಕ್ಗೆ ಹೋಗಿ ಅಲ್ಲಿ ಅಥಾರಿಟೀಸ್ ಹತ್ರ ಕೇಳಿ ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರ್ ಮ್ಯಾಚ್ ಆಗ್ತಿದ್ಯಾ, ಎಲ್ಲ ಕರೆಕ್ಟ್ ಆಗಿದೆಯಾ, ಒಂದ್ಸಲ ವೆರಿಫೈ ಮಾಡ್ಕೊಳ್ಳಿ ಅಂಡ್ ದೆನ್ ಪ್ರೊಸೀಡ್ ಫಾರ್ವರ್ಡ್. ವೇಟಿಂಗ್ ಫಾರ್ 4 hours ಆಫ್ಟರ್ ಮೇಕಿಂಗ್ ಪೇಮೆಂಟ್. ಸೊ ಪೇಮೆಂಟ್ ಆಗಿದ ತಕ್ಷಣ ಎಷ್ಟೊಂದು ಜನ ಗಾಬರಿ ಆಗ್ಬಿಡ್ತೀರಾ, ಸರ್ ನನ್ನ ನೆಕ್ಸ್ಟ್ ಸ್ಟೆಪ್ ಏನು ಡೌನ್ಲೋಡೇ ಆಗ್ತಿಲ್ಲ, ಅಡ್ಮಿಷನ್ ಆರ್ಡರ್ ಬರ್ತಿಲ್ಲ, ಕನ್ಫರ್ಮೇಶನ್ಸ್ ಆಗ್ತಿಲ್ಲ, ಏನ್ ಮಾಡೋದು ಅಂತ. ಅದಕ್ಕೆ ಸಹ ಕಾಷನ್ ಕೊಟ್ಬಿಟ್ಟಿದ್ದಾರೆ, 4 hours ಆದ ನಂತರ ಟ್ರೈ ಮಾಡಿ ಅಂತ. ಸೊ ಹಿಯರ್ ಐ ಹ್ಯಾವ್ ರೆಡ್ ಅಂಡ್ ಅಂಡರ್ಸ್ಟುಡ್ ದ ಇನ್ಸ್ಟ್ರಕ್ಷನ್ಸ್. ಸೊ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ಹಿಯರ್ ನಿಮ್ಮ CET ನಂಬರ್ ಬರುತ್ತೆ, ನಿಮ್ಮ ಫೀಸ್ ಬರುತ್ತೆ, ಅಂಡ್ ದೆನ್ RTGS ಇಲ್ಲಿ ಡೌನ್ಲೋಡ್ ಬರುತ್ತೆ. ಕ್ಯಾಂಡಿಡೇಟ್ ಅಲಾಟ್ಮೆಂಟ್ ಡೀಟೇಲ್ಸ್ ಬರುತ್ತೆ, ಯಾವ ಕ್ಯಾಟಗರಿ, ಅಲಾಟ್ಮೆಂಟ್ ಡೇಟ್ ಯಾವಾಗ, ರೌಂಡ್ 1 ರೌಂಡ್ 2 ಕಾಲೇಜ್ ಯಾವುದು, ನಿಮ್ಮ ಕೋರ್ಸ್ ಕೋಡ್ ಯಾವುದು, ನಿಮ್ಮ ಕ್ಯಾಂಡಿಡೇಟ್ ನೇಮು, CET ನಂಬರು. ಸೊ ಇಲ್ಲಿ ಡೌನ್ಲೋಡ್ ಚಲನ್ ಕೊಟ್ರೆ ಸೊ ಈ ತರ ಬ್ಲಾಕ್ ಆಗುತ್ತೆ ಆಪ್ಷನ್. ಅಗೇನ್ ಕ್ಲಿಕ್ ಆನ್ ಡೌನ್ಲೋಡ್ ಚಲನ್, ನಿಮ್ಗೆ ಚಲನ್ ಡೌನ್ಲೋಡ್ ಆಗ್ತಾ ಹೋಗುತ್ತೆ. ಸೊ ಚಲನ್ನು ಸಹ ಹೇಗೆ ಡೌನ್ಲೋಡ್ ಆಗಿರೋದು ಅದನ್ನು ಸಹ ತೋರಿಸ್ತೀನಿ, ಸ್ಟೇ ಟ್ಯೂನ್. ನೆಕ್ಸ್ಟ್, ಸೊ ಒನ್ಸ್ ನೀವು ಮತ್ತೆ ನನಗೆ ಆನ್ಲೈನ್ ಬೇಕು ಅಂದ್ರೆ ಸೊ ಪೇ ಆನ್ಲೈನ್ ಮೇಲೆ ಕ್ಲಿಕ್ ಮಾಡಿ. ಪ್ಲೇ ಆನ್ಲೈನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ತರ ಪೋರ್ಟಲ್ ಓಪನ್ ಆಗುತ್ತೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಯಾಕೆ ಇಂಪಾರ್ಟೆಂಟ್ ಅಂದ್ರೆ ನಿಮ್ಮ ಪ್ರೈಸ್ ಸಮ್ಮರಿ ಕೇಳುತ್ತೆ. ಪ್ರೈಸ್ ಸಮ್ಮರಿಲಿ ಪೇ ಯೂಸಿಂಗ್ HDFC ಬ್ಯಾಂಕ್ ಅಥವಾ UPI ಕಾರ್ಡ್, UPI ಆದ್ರೂ ಮಾಡ್ಬೋದು, ಕಾರ್ಡ್ಸ್ ಆದ್ರೂ ಮಾಡ್ಬೋದು, ನೆಟ್ ಬ್ಯಾಂಕಿಂಗ್ ಆದ್ರೂ ಮಾಡ್ಬೋದು, ವ್ಯಾಲೆಟ್ ಪೇಮೆಂಟ್ ಆದ್ರೂ ಮಾಡ್ಬೋದು. ಸೊ ಔಟ್ ಆಫ್ ವಿಚ್ ನಿಮ್ಗೆ ಯಾವ್ದು ಕನ್ವೀನಿಯಂಟ್ ಇದೆಯೋ ಅದನ್ನ ಚೂಸ್ ಮಾಡಿ ಅಂಡ್ ದೆನ್ ಗೋ ಫಾರ್ ದ ಪೇಮೆಂಟ್. ಸೊ ಒಂದು ಸಲ ನೀವು ಪೇಮೆಂಟ್ ಮಾಡಾದ ನಂತರ ದೆನ್ ಯು ಕ್ಯಾನ್ ಡೌನ್ಲೋಡ್. ಸಮ್ಟೈಮ್ಸ್ ನೆಟ್ವರ್ಕ್ ಇಶ್ಯೂಸ್ ಬರುತ್ತೆ, ಸೊ ಪ್ಲೀಸ್ ಕಾನ್ಶಿಯಸ್ ಅಬೌಟ್ ಇಟ್. ಸೊ ನೆಕ್ಸ್ಟ್, ಕೆಲವೊಂದು ಟೈಮಲ್ಲಿ ನೀವು ಚಾಯ್ಸ್ ಎಂಟ್ರಿ ಮಾಡಬೇಕಾದ್ರೆ ಪ್ಲೀಸ್ ರೀಚೆಕ್ ನೌ ಅಂತ ಬರುತ್ತೆ. ಎಷ್ಟೊಂದು ಜನ ಸ್ಟೂಡೆಂಟ್ಸ್ ಗಾಬರಿ ಆಗ್ತೀರಾ, ಗಾಬರಿ ಆಗೋ ನೆಸೆಸರಿ ಇರಲ್ಲ. ಓಕೆ ಕೊಟ್ಟು ಮತ್ತೆ ನೀವು ಲಾಗಿನ್ ಈ ತರ ಬರುತ್ತೆ. ಆಮೇಲೆ ಈ ತರ ಬಂದ್ರು ಗಾಬರಿ ಆಗ್ಬೇಡಿ, ರಿಟರ್ನ್ ಟು ಹೋಮ್ ಅಂತ ಕೊಡಿ. ಮತ್ತೆ ನೀವು ವಾಪಸ್ ಬರ್ತೀರಾ. ವಾಪಸ್ ಬಂದಾದ ನಂತರ ಮತ್ತೆ ಲಾಗಿನ್ ಆಗಿ ಮತ್ತೆ ಚಾಯ್ಸ್ ಎಂಟ್ರಿ ನೀವು ಮಾಡಬಹುದು. ನೀಡ್ ನಾಟ್ ಟು ಬಿ ವರಿ. ಸೊ ನಾವು
ಸೊ ಹೇಗೆ ಕಾಣಿಸುತ್ತೆ ಅನ್ನೋದನ್ನ ನೋಡೋಣ. ದಿಸ್ ಇಸ್ ನಿಮ್ಮ ಚಾಯ್ಸ್ ಎಂಟ್ರಿ PDF ಹೇಗೆ ಕಾಣುತ್ತೆ, ಈ ತರ ಕಾಣುತ್ತೆ. ನಿಮಗೆ CET ನಂಬರ್ ಬರುತ್ತೆ, ನೇಮ್ ಬರುತ್ತೆ, ಎಸ್ CET ನಂಬರ್ ಬರುತ್ತೆ, ನೇಮ್ ಬರುತ್ತೆ, ಚಾಯ್ಸ್ 1 ಬರುತ್ತೆ, ಯಾವ ಚಾಯ್ಸ್ ಮಾಡಿದ್ದೀರಾ, ಅಂಡ್ ದೆನ್ ಚಾಯ್ಸ್ ಡೇಟ್ ಯಾವುದು ಅಂತ ಬರುತ್ತೆ, ಅಂಡ್ ದೆನ್ ಚಾಯ್ಸ್ ಡಿಸ್ಕ್ರಿಪ್ಷನ್ ಸಹ ಬರ್ತಾ ಹೋಗುತ್ತೆ. ಹಿಯರ್ ಯು ಕ್ಯಾನ್ ಸಿ ಚಾಯ್ಸ್ ಡಿಸ್ಕ್ರಿಪ್ಷನ್ ಏನು, ಅಡ್ಮಿಷನ್ ವಿಲ್ ಬಿ ಕನ್ಸಿಡರ್ಡ್ ಫೈನಲ್ ಓನ್ಲಿ ಆಫ್ಟರ್ ದ ಸ್ಟೆಪ್ಸ್ ಆರ್ ಫಾಲೋಡ್. ಸೊ ಯಾರೆಲ್ಲ ಚಲನ್ನ ಡೌನ್ಲೋಡ್ ಮಾಡ್ಕೊಂಡ್ರೆ ಚಲನ್ ನಿಮಗೆ ಈ ತರ ಸಿಗ್ತಾ ಹೋಗುತ್ತೆ. ಹಿಯರ್ ಯು ಕ್ಯಾನ್ ಸಿ ದಿಸ್ ಇಸ್ ಬ್ಯಾಂಕ್ ಕಾಪಿ, ಬ್ಯಾಂಕ್ ಕೊಡ್ಬೇಕಾಗತ್ತೆ ನೀವು, ಎಸ್ ಬ್ಯಾಂಕ್ ಕೊಡ್ಬೇಕಾಗತ್ತೆ. ಸೊ ಬ್ಯಾಂಕ್ ಆದ ನಂತರ ಹಿಯರ್ ಇಸ್ ದ ಸ್ಟೂಡೆಂಟ್ಸ್ ಕಾಪಿ, ಹಿಯರ್ ಇಸ್ ದ ಕಾಲೇಜ್ ಕಾಪಿ. ಸೊ ಇದನ್ನ ಬ್ಯಾಂಕ್ ಕೊಡಬೇಕು, ಇದನ್ನ ನೀವು ಇಟ್ಕೊಬೇಕು, ಇದನ್ನ ಕಾಲೇಜಸ್ಗೆ ಪೇ ಮಾಡಬೇಕು. ಹಿಯರ್ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಇರುತ್ತೆ, ಎಷ್ಟು ಪೇ ಮಾಡಬೇಕು ಅನ್ನೋ ಡೀಟೇಲ್ಸ್ ಇರುತ್ತೆ. ಅಂಡ್ ದೆನ್ ವೆರಿ ವೆರಿ ಇಂಪಾರ್ಟೆಂಟ್ ಆಗಿ ಇಲ್ಲಿ ಯು ಕ್ಯಾನ್ ಸಿ ಲಾಸ್ಟ್ ಡೇಟ್ ಫಾರ್ ಪೇಮೆಂಟ್ ಆಫ್ ಫೀ. ಸೊ ಇದೂ ಸಹ ಇದೆ, ಲಾಸ್ಟ್ ಡೇಟ್ ಫಾರ್ ಪೇಮೆಂಟ್ ಆಫ್ ಫೀ, ದಟ್ ಇಸ್ 23rd of August 2026 within 4:59 PM. ಸೊ ಇಲ್ಲಿ ಡೆಡ್ಲೈನ್ ಅವ್ರಿಗೂ ಕಾಯೋದಕ್ಕೆ ಹೋಗ್ಬಿಡಿ, ವೆರಿ ಇಂಪಾರ್ಟೆಂಟ್. ಐ ರೈಟ್ ಇಟ್ ಹಿಯರ್ 23rd of August. 23rd of August is the last date to make a payment. ಸೊ ವಿತ್ ಇನ್ ದಟ್ ಒಳಗೆ ನೀವು ಪೇಮೆಂಟ್ನ ಮಾಡಬೇಕಾಗತ್ತೆ. ಐ ಹೋಪ್ ಕಂಪ್ಲೀಟ್ ಪ್ರೊಸೆಸ್ ಕ್ಲಿಯರ್ ಆಗಿದೆ ಅಂತ ಭಾವಿಸ್ತೀನಿ. ಸ್ಟಿಲ್ ಇಫ್ ಯು ಹ್ಯಾವ್ ಎನಿ ಡೌಟ್ ಪ್ಲೀಸ್ ಡ್ರಾಪ್ ಇಟ್ ಇನ್ ದ ಕಮೆಂಟ್ ಬಾಕ್ಸ್. ವಿಲ್ ಟ್ರೈ ಟು ಆನ್ಸರ್ ಫಾರ್ ದಟ್. ಥ್ಯಾಂಕ್ ಯು ಅಂಡ್ ಆಲ್ ದ ಬೆಸ್ಟ್. ಬಟ್ ರಿಮೆಂಬರ್ ಒನ್ ಥಿಂಗ್, ಚಾಯ್ಸ್ ಎಂಟ್ರಿ ಮಾಡೋದಕ್ಕಿಂತ ಮುಂಚೆ 2 ಸಲ ಯೋಚನೆ ಮಾಡಿ ಚಾಯ್ಸ್ ಎಂಟ್ರಿ ಮಾಡಿ. ಅಂಡ್ ದೆನ್ ಪ್ರತಿಯೊಂದು ಸ್ಟೆಪ್ಪನ್ನು ಅರ್ಥ ಮಾಡ್ಕೊಂಡಿದ್ದಾದ ನಂತರ ನೀವು ಚಾಯ್ಸ್ ಎಂಟ್ರಿ ಮಾಡಬೇಕಾಗುತ್ತೆ. ಥ್ಯಾಂಕ್ ಯು ಅಂಡ್ ಆಲ್ ದ ಬೆಸ್ಟ್.